ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಿಂಹ ರಾಶಿಗೆ ಗುರು 12ನೇ ಮನೆ. ಒಂದು ಕಡೆಯಲ್ಲಿ ಈ ಗುರು ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿರ್ತೇವೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ವರ್ತಮಾನ ಕರ್ಮ, ಈ ಥರದ್ದು ಏನೇನೋ ಇದೆ. ಈ ಕ್ಷಣಕ್ಕೆ ಮಾಡಿದ ತಪ್ಪು, ಹಿಂದೆ ಮಾಡಿದ ತಪ್ಪು, ಹಿಂದಿನ ಜನ್ಮ ಮಾಡಿದ ತಪ್ಪು, ಈ ಥರ ಹೇಳ್ತಾರೆ. ಹಾಗೆ ಹಿಂದಿನ ಜನ್ಮದ ಪುಣ್ಯ, ಈ ಜನ್ಮದ ಪುಣ್ಯ, ಇವತ್ತಿನ ಪುಣ್ಯ, ಈ ಥರದ ಲೆಕ್ಕಗಳಿದ್ದಾವೆ. ಸೊ ಹಿಂದಿನ ಜನ್ಮದ ಪುಣ್ಯಕಾರಕ ಅನ್ನತಕ್ಕಂಥದ್ದನ್ನ ನೋಡ್ತೇವೆ. ಸಿಟ್ಟಿಂಗ್ ಇನ್ 12th ಹೌಸ್. 5ನೇ ಮನೆಯನ್ನ ಮಕ್ಕಳಿಂದ ಗೌರವ, ಮಕ್ಕಳಿಂದ ನೆಮ್ಮದಿ ಅನ್ನತಕ್ಕಂಥದ್ದು ನೋಡ್ತೇವೆ. ಮೊನ್ನೆ ಒಂದು ತಾಯಿ ಜೀವ ಮಂಜುಳಾ ಅಂತ ರಾತ್ರಿ 10:30 ಆಗ್ಬಿಟ್ಟಿದೆ. ಇಲ್ಲ ಕಂಡು ಸುಸ್ತಾಗಿದೆ, ನಾವು ಒಂದೇ ಒಂದು ಗುರುಗಳೇ ಅಂತ ಬಿಡದೆ ಒಂದು 7-8 ಜನ ನಿಂತ್ಕೊಬಿಟ್ಟಿದೆ. ಅದ್ರಲ್ಲಿ ಈ ಮಗಳು ಏನೂ ಬರ್ದಿಲ್ಲ. ನಾನು ಓಡಿ ಹೋಗಿದ್ದಾಳೆ ಇಷ್ಟೇ ಬರ್ದಿದ್ದು ಮಗಳ ಬಗ್ಗೆ. ಎಲ್ಲಿದ್ದಾಳೆ ಮಗಳು ಅಂತ ಕೇಳಿದೆ. ಬರೆದು ಬಿಟ್ಟು ಕೇಳಿದ್ದು ಮಕ್ಕಳ. ತಾಯಿ ವಾಗ್ದೇವಿ ಬರ್ಸಿದ್ದು, ನಾನಲ್ಲ. ಗುರುಗಳೇ 4-5 ತಿಂಗಳು ಕರ್ಕೊಂಡು ಬಂದಿದ್ದೆ, ನೀವು ಹೇಳಿದ್ರಿ ಹಿಂಗಾಗ್ಬಿಡ್ತಿಲ್ಲ, ಹೀಗಾಗ್ಬಿಡ್ತಿ. 1500 ದಿನ ನೀನ್ ತಪಸ್ಸಿನ ತರ ಕುತ್ಕೊಬಿಡು ಮಗ, ಕರ್ಕೊಂಡ್ ಬಾ, ನಾನ್ ನಿಲ್ತೇನೆ, ನಿಮ್ ತಂದೆ ತಾಯಿನ ಒಪ್ಪಿಸ್ತೇನೆ, ನನ್ ಮಾತು ಕೇಳೋದ ಕೈ ಹಿಡಿದು ನನ್ನ ಮಗಳಿಗೆ ಹೇಳಿದಿರಿ. ಆದರೂ ಆಗೋಯ್ತು ಗುರುಗಳೇ, ಓಡೋಗ್ಬಿಟ್ಟಿದ್ದಾಳೆ. ತೋರಿಸ್ತೆ, ಏನ್ ಮಾಡಕ್ಕಾಗೋದಪ್ಪ? ಅಯ್ಯೋ ಗುರುಗಳೇ, ಇದೇನ್ ಗುರುಗಳು ನೋಡಿ, ಓಡಿ ಹೋಗಿದ್ದಾಳೆ, ಓಡಿ ಹೋಗುತ್ತಾಳೆ ಅಂತ ಬರ್ದಿಲ್ಲ, ಹೋಗಿದ್ದಾಳೆ. ಸಿಂಹರಾಶಿಯ ಮಂಜುಳಾದೇವಿ. ಏನ್ ಹೇಳ್ತೀರಿ? ಇನ್ನೊಬ್ರು ಮಖ ನಕ್ಷತ್ರದವ್ರು ಬರ್ತಾರೆ. ಕಡಿಮೆ ಅಂದ್ರೆ ಒಂದು 50 ಲಕ್ಷ ಪಾಪ ಪುಣ್ಯಾತ್ಮ, ತುಂಬಾ ನೋವಾಗುತ್ತೆ. ಸೊ ಬ್ಲೀಡಿಂಗ್. ಕೇತು ಅಲ್ಲೇ ಕುಳಿತು ಬಿಟ್ಟಿದ್ದಾನೆ ಸಿಂಹರಾಶಿಯಲ್ಲಿ. ಸೊ ನಿಮಗೆ ಒಳಗಡೆಯೇ ಆತ್ಮಕಾರಕನ ಮನೆಯಲ್ಲಿ ಆ ತೇಜಸ್ಸು, ಅಧಿಕಾರ, ಲಗ್ನ ಅಂದ್ರೆ ತನುಭವ, ನಾನು ಅನ್ನೋದು ಇದೆಯಲ್ಲ, ಅದುವೇ ಲಗ್ನ. ಅಲ್ಲಿ ನೀವು ನೋಡೋಕ್ ಹೊರಗಡೆ ಚೆನ್ನಾಗಿದ್ದೀರಿ, ಯಾಕಂದ್ರೆ ಸೂರ್ಯ ಪ್ರಬಲವಾಗಿ ಅದ್ಭುತವಾಗಿ ಕೂತಿದ್ದಾನೆ. ಎಸ್, 2ನೇ ತಾರೀಕಿಗೆ ಆ ಸೂರ್ಯ. ಆದರೆ ಅವನ ಮನೆಯಲ್ಲಿ ಯಾರಿದ್ದಾರೆ? ಸೂರ್ಯನ ಕೇಂದ್ರದಲ್ಲಿ ಕೇತು, ಸಿಂಹರಾಶಿಯಲ್ಲೇ. ಸೊ ಒಳಗಡೆ ನೋಡಕ್ ಮಾತ್ರ ಹೊರಗಡೆ ಚೆನ್ನಾಗಿದ್ದೀರಿ, ಒಳಗಡೆ ಗೆದ್ದಲು ಹಿಡಿದು ಬಿಟ್ಟಿದೆ. ಪೂರ್ವ ಪುಣ್ಯ ಕೆಟ್ಟಿದೆ ಅಂತ ಹೇಳ್ದ ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾವೇನಾದ್ರೂ ಈ ಜನ್ಮದಲ್ಲಿ ಒಂದು ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಅಧಿಕಾರ, ಅಂತಸ್ತು ಪಡೆದಿದ್ದೀವಿ ಅಂದ್ರೆ ಹಿಂದಿನ ಜನ್ಮದ ಪುಣ್ಯವೇ, ಈ ಜನ್ಮದ್ದಲ್ಲ. ಅದು ರೇರ್ ಕೊಡೋದು, ಅದು ರೇರ್ ಕೊಡೋದು, ಅಪರೂಪ. ಒಬ್ಬ ಗುರು ಆಗ್ತಾರೆ, ಒಬ್ಬ ದೊರೆ ಆಗ್ತಾರೆ, ಒಬ್ಬ ಲೀಡರ್ ಆಗ್ತಾರೆ, ಒಬ್ಬ ವಿಜ್ಞಾನಿ ಆಗ್ತಾರೆ. ಶ್ರೀನಿವಾಸ ರಾಮಾನುಜನ್ ಏನ್ ಓದಿದ್ದಾರೆ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಒಂದು ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಅಂತ ಹೇಳ್ತಾರೆ. ಎಲಾನ್ ಮಸ್ಕ್ ಏನ್ ಓದಿದಾನೆ ಮಕ್ಕಳೇ? ಇವತ್ತು ಅಣ್ಣಾಮಲೈ ಅಲ್ಲಿ ನೋಡಿ, ಸೂರ್ಯದಶೆಯೇ. ಅವ್ರು ಬರ್ತಾರೆ, ಹೊರಗಡೆ ಬರ್ತಾರೆ. ಪಕ್ಷ ಅನೌನ್ಸ್ ಆಗಿ ಒಂದು ದಿನದಲ್ಲಿ ಕಡಿಮೆ ಅಂದರು 15 ಲಕ್ಷಕ್ಕೂ ಮೇಲ್ಪಟ್ಟು ಫಾಲೋವರ್ಸ್. 15 ಲಕ್ಷ. ಒಬ್ಬೊಬ್ಬರಿಗೆ 10 ಜನ ಇದ್ದಾರೆ. ಕನೆಕ್ಷನ್ ಅಂತ ಹೇಳೋದಂದ್ರೆ, ನಮ್ಮ ಮನೇಲಿ ನಾನು ಫಾಲೋ ಮಾಡ್ತೇನೆ ಅಂದ್ರೆ ನನ್ನ ಮನೇಲಿ 10. ಇವನ್ ಐ ಆಮ್ ಎ ಬಿಗ್ ಫಾಲೋವರ್ ಆಫ್ ಅಣ್ಣಾಮಲೈ. ಹಿಂಗಮ್ಮೆ ಏನಾದ್ರೂ ಹೇಳಿ. ಒಬ್ಬ ಮನುಷ್ಯ ನೇರವಾಗಿ ಮಾತಾಡ್ತಾನೆ, ಖಡಕ್ ಆಗಿ ಮಾತಾಡ್ತಾನೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ ಅಂದ್ರೆ ನಮಗ್ ಸಹಿಸೋಕ್ ಆಗೋಲ್ಲ. ಬುದ್ಧ ಡೇಟಾ ಮಾತಾಡ್ತಾನೆ ಅಂದ್ರೆ ಸಹಿಸೋಕ್ ಆಗೋದಿಲ್ಲ. ಅವನೇನೋ ಮಾಡ್ಕೊಂಡಿದ್ದಾನೆ, ಇನ್ನೇನೋ ಮಾಡ್ಕೊಂಡಿದ್ದಾನೆ, ಹಾಗೇನೋ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಹುಡ್ಕೋದೆ ನಮ್ಮ ಬುದ್ಧಿ. ಇರ್ಲಿ ಬಿಡಿ, ಐ ಆಮ್ ಆಲ್ಸೋ ಫಾಲೋವರ್ ಆಫ್ ದ್ಯಾಟ್. ನೀವು ರೆವಲ್ಯೂಷನ್ ಬರ್ಬೇಕು, 60 ವರ್ಷಕ್ಕೊಮ್ಮೆ ಬದಲಾಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಇದು ಖಂಡಿತ ಕರ್ನಾಟಕಕ್ಕೂ ಬರತಕ್ಕಂಥದ್ದಾಗುತ್ತೆ. ಒಂದು ಹೊಸ ಬದಲಾವಣೆ, ಹೊಸ ನಾಯಕ, ಹೊಸ ಚಿಂತನೆಗಳು ಅನ್ನತಕ್ಕಂಥದ್ದು. ಸೊ ದಟ್ ಇಸ್ ವಾಟ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಸಿಂಹಕ್ಕೆ ಈ ಒಂದು ಕೇತು ಸುಡುತ್ತದೆ.
7ನೇ ಮನೇಲಿ ಬೇರೆ ರಾಹು. ಆಮೇಲೆ ನೋಡಿ, ನಿಮಗೆ ಶತ್ರುಗ್ರಹಗಳಾಗಿರತಕ್ಕಂತ ಶುಕ್ರ ಪ್ರಭಂಜನವಾಗಿದ್ದಾನೆ. ಸರಿ, ಶನಿಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಶನಿಯು ಅಷ್ಟಮದಲ್ಲಿ ಕೂತಿದ್ದಾನೆ. ಶನಿಯೂ ಅಲ್ಲೇ ಕೂತಿದ್ದಾನೆ. 8ನೇ ಮನೆ ಆಯುಷ್ಯ ಸ್ಥಾನ, ಅವಮಾನ ಸ್ಥಾನ, ಜೈಲು ಸ್ಥಾನ ಅಂತ ಹೇಳ್ತವೆ. ತರ ಜೈಲಿನಂತೆ ಬದುಕು. ನೋಡಿ, ಆ ಮಗು ಓಡೋಗ್ಬಿಟ್ಟಿದೆ, ಇನ್ನೊಬ್ರದ್ದು ಇನ್ನೊಂದು ಕತೆ. ಗುರುಗಳೇ ಚೆಕ್ ಬೌನ್ಸ್ಗಳೆಲ್ಲ ಆಗ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇನ್ನೂ ಒಂದು ಹುಡುಗ ಬರ್ತಾನೆ, ನೀನ್ ಜೈಲಿಗೆ ಹೋಗ್ಬಿಡ್ಬೇಕಿತ್ತು, ಪಾರಾಗಿದೆಯಾ, ಚಿಕ್ಕ ಹುಡುಗ. ಗುರುಗಳೇ ಆಗಿದೆ. ಸಿಂಹ ಲಗ್ನ. ಸೊ ವೆರಿ ಕೇರ್ಫುಲ್ ವಿತ್ ದೋಸ್ ಪೀಪಲ್ ಹೂ ಆರ್ ಬಾರ್ನ್ ವಿತ್ ಸಿಂಹ ಲಗ್ನ. ಸ್ಥಳಾಂತರ, ಅಲ್ಲೊಂದು ಅವಮಾನ, ಇವುಗಳೆಲ್ಲವೂ ಬರತಕ್ಕಂಥದ್ದುಂಟು. ಪೂರ್ವ ಪುಣ್ಯ ಕದಲಿ ಬಿಟ್ಟಿದೆ. ಯಾವುದೋ ಇಂದಿನ ಜನ್ಮದ ಒಂದು ತಪಸ್ಸು, ಧ್ಯಾನ, ಯೋಗ ನಮ್ಮನ್ನು ಕರ್ಕೊಂಡು ಬಂದು ಒಂದೊಳ್ಳೆ ಅಧಿಕಾರಿಯಾಗಿದ್ರೆ ನೆನ್ಪಿಟ್ಕೊಳ್ಳಿ, ಓದ್ದವರೆಲ್ಲ ಪಾಸ್ ಆಗೋಲ್ಲ. ಈಗ ವೈಭವ್ ಸೂರ್ಯವಂಶಿ ನೋಡಿ, ಎಲ್ಲರದು ಒಡೆದು ಬಿಸಾಕ್ಬಿಟ್ಟಿದ್ದಾನ ಅವನು. ಅವನಿಗೆ ಇವತ್ತು 30 ಕೋಟಿವರೆಗೂ ಕೂಡ ಬಿಡ್ಡಿಂಗ್ ಮಾಡದ ಅಂದ್ರೆ ಹೈಯೆಸ್ಟ್ ಬಿಡ್ಡರ್ ಅಂತ ಹೇಳ್ತಾರೆ. ವಾಟ್ ಈಸ್ ದಟ್? ಪೂರ್ವ ಪುಣ್ಯ. ನೆನಪಿಟ್ಟುಕೊಳ್ಳಿ, ಪೂರ್ವ ಪುಣ್ಯ ಅದು ಬೇರೆ. ಅದು ಧೋನಿ ಸಮಾನ ಕ್ರಿಕೆಟ್ ತಗೊಂಡ್ ನೋಡಿ. ಆ ಕಾಲದಲ್ಲಿ ಎಂತೆಂಥವ್ರು ಇದ್ರು. ದಿನೇಶ್ ಕಾರ್ತಿಕ್, ಒನ್ ಆಫ್ ದ ಫೈನೆಸ್ಟ್ ಕ್ರಿಕೆಟರ್ ಆಸ್ ವೆಲ್ ಆಸ್ ಕೀಪರ್. ನಮ್ಮ RCB ಮೆಂಟರ್ ಕೂಡ, ಫೀಲ್ಡಿಂಗ್ ಕೋಚು, ಬ್ಯಾಟಿಂಗ್ ಕೋಚು, ವಾಟ್ ಎವರ್. ಇವತ್ತು ನೋಡಿ, ಆದರೆ ಧೋನಿ ಜೊತೆಲೆ ಬಂದವನ್. ಬಟ್ ಧೋನಿಗೆ ಸಿಕ್ಕಷ್ಟು ಹೆಸರು, ಪಾಪ್ಯುಲಾರಿಟಿ, ಇನ್ನೊಂದು ಪೂರ್ವ ಪುಣ್ಯ ಸ್ಥಾನ. ಕೆಲವ್ರು ಹೇಳ್ತೀವಿ 40 ವರ್ಷ 50 ವರ್ಷ ಇದ್ರು ಸರ್, ಇದೇನ್ ಸರ್ ಇವ್ರಿಗೆ ಸಿಗ್ಲಿಲ್ಲ, ಇವ್ರು ಯಾವಾಗ್ಲೂ ಬಂದ್ರು, ಇವ್ರು ನಮ್ಮ ಪಕ್ಷದವ್ರೆ ಅಲ್ಲ, ಇವ್ರು CM ಆಗ್ಬಿಟ್ರು, ಇವ್ರ ಪೊಸಿಷನ್ ತಗೋಬಿಟ್ರು, ಇದಾಗ್ಬಿಡ್ತು. ಪೂರ್ವ ಪುಣ್ಯ ನೆನಪಿಟ್ಟುಕೊಳ್ಳಿ, ಪೂರ್ವ ಪುಣ್ಯ ಬಲವಾಗಿರಬೇಕು. ಸೊ ಇಟ್ ಇಸ್ ಹಿಡನ್. ಕೇತು ಬೇರೆ ಬಂದು ಕೂತ್ಕೊಂಡಿದ್ದಾನೆ, ಶುಕ್ರ ಪ್ರಬಲವಾಗಿದ್ದಾನೆ, ಶನಿ ಅಷ್ಟಮದಲ್ಲಿದ್ದಾನೆ. ಖಂಡಿತ ಒಂದು ರಿಕ್ವೆಸ್ಟ್ ಮಾಡ್ಕೋತಾನೆ, ವೆರಿ ಕೇರ್ಫುಲ್. ಅಟ್ಲೀಸ್ಟ್ ನವೆಂಬರ್ 25, ನವೆಂಬರ್ 1 ಒಂಚೂರು ಆದ್ರೂ ಕೇತು ನಕ್ಷತ್ರಕ್ಕೆ ಬರ್ತಾನೆ ಗುರು. ಬಟ್ ದ ರಾಹು ಮೂವ್ಮೆಂಟ್ ನವೆಂಬರ್ 25ಕ್ಕೆ ಆಗುತ್ತೆ. ಧನಿಷ್ಠ ನಕ್ಷತ್ರಕ್ಕೆ ಮೂವ್ಮೆಂಟ್ ಆಗುತ್ತೆ. ಆಗೊಂಚೂರು ಉಸಿರಾಡಿಸ್ತಾನೆ. ಸಿಂಹ ಲಗ್ನಕ್ಕೆ, ಸಿಂಹ ರಾಶಿಯವರೆಗೂ ಅಷ್ಟೇ 70% ಅಪ್ಲೈ ಆಗುತ್ತೆ. ಅದರಿಂದ ಯಾವಾಗ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಕೆಟ್ಟಿದಾನಂದ್ರೆ ಅವಮಾನ, ಮಕ್ಕಳಿಂದ, ಕುಟುಂಬದಿಂದ, ಮನೆಯವರಿಂದ ಯಾರೂ ನಿಲ್ಲೋಲ್ಲ. ನಿಮ್ಮ ಗೌರವಕ್ಕೆ ಎಲ್ಲೋ ಒಂದು ಚ್ಯುತಿ, ಕೋರ್ಟಿಗೆ ಸುತ್ತಾಡೋದು, ನಂಬಿ ಶೂರಿಟಿ ಕೊಟ್ಟು ಮೋಸ ಹೋಗ್ಬಿಡೋದು, ಮಾಡಬಾರ್ದು ಮಾಡಿದ್ರೆ ಈಗ ಎತ್ತಿ ಉಕ್ಕಿ ಬರತಕ್ಕಂಥದ್ದಾಗುತ್ತೆ. ಮಕ್ಕಳ ವಿಚಾರದಲ್ಲಂತೂ ಅದ್ರಲ್ಲಿ ಗಂಡು ಮಕ್ಕಳಿದ್ರೆ ದೂರ ಹೋಗ್ತಾರೆ, ಹೆಣ್ಣು ಮಕ್ಕಳಿದ್ರೆ ಇದ್ದಷ್ಟು ನೋವು. ಅಲ್ಲಿ ನೋಡಿ ಶುಕ್ರ ಹೆಂಗಿದೆ. ಆಮೇಲೆ ಶುಕ್ರ ಬುಧ ಸೇರೋದನ್ನ ವಿಪರೀತವಾಗಿ ನಿಮ್ಮನ್ನ ದುಡ್ಡು ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟ್, ಬಿಟ್ ಕಾಯಿನ್, ಟ್ರೇಡಿಂಗು ಅಂಡ್ ಆಲ್ಸೋ ಗೋಲ್ಡ್ ಟ್ರೇಡಿಂಗ್. ಅಲ್ಲಿ ನೋಡಿ ರಾಜೇಶ್ ಮೆಹ್ತಾ ಸುಳ್ಳು ಲೆಕ್ಕ ತೋರಿಸಿದ್ದಾರೆ. ಹೆಚ್ಚು ಕಡಿಮೆ 23-24 ಲಕ್ಷ ಕೋಟಿ ಸುಳ್ಳು ಲೆಕ್ಕ. ಇಷ್ಟು ಬಿಸ್ನೆಸ್ ಮಾಡಿದೀವಿ, ಅಷ್ಟು ಬಿಸ್ನೆಸ್ ಮಾಡಿದೀವಿ ಅನ್ನತಕ್ಕಂಥದ್ದು. 24, ಎಲ್ಲರೂ ಹೇಳ್ತಿದ್ದಾರೆ 15-15.5 ಲಕ್ಷ ಕೋಟಿ. ಅಲ್ಲ, 24 ಲಕ್ಷ ಕೋಟಿ. 6 ವರ್ಷದ ಡೇಟಾ ತೆಗೆದ್ರೆ ಅದು 5 ವರ್ಷದ ಡೇಟಾ, ಇದು 6 ವರ್ಷದ ಡೇಟಾ ಬೇರೆ. ಸೊ ಸುಳ್ಳು ಹೇಳ್ಬಿಟ್ಟು ಅವರ ಮಾರ್ಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ರೆ ಅದನ್ನ ನೋಡ್ಬಿಟ್ಟು ಹೋಗ್ಬಿಟ್ಟು LICನೂ ಸ್ವಲ್ಪ ದುಡ್ಡು ಹಾಕಿದೆ, ಕಳ್ಕೊಂಡ್ರು. ಅವ್ರು ಆಡಿಟ್ ಮಾಡ್ಲಿಲ್ವಾ? ಹಾಗೆ ನೋಡಿ, ಗುರು 12 ಆಡಿಟಿಂಗ್ ಪ್ರಾಬ್ಲಮ್ಸ್. ಆಡಿಟರ್ ಹೇಳ್ತಾರೆ ನಮ್ಗೆ ಏನ್ ಬಿಲ್ ಕೊಟ್ರೆ ನಾವು ಅದನ್ನ ಮಾಡಿದೀವಿ ಸ್ವಾಮಿ. ಸೊ ತಪ್ಪು ಲೆಕ್ಕಗಳು ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ, ಸ್ಟಾಕ್ ಮಾರ್ಕೆಟ್ಗಳಲ್ಲಿ ವೆರಿ ವೆರಿ ಕೇರ್ಫುಲ್, ತುಂಬಾ ಕೇರ್ಫುಲ್. ಸಿಂಹ ಲಗ್ನ, ಸಿಂಹ ರಾಶಿ, ದಿಢೀರ್ ದುಡ್ಡು, ದೊಡ್ಡ ಲಾಭ, ದೊಡ್ಡ ವ್ಯವಸ್ಥೆ ನಿಮ್ಮನ್ನ ಅಲ್ಲಾಡಿಸ್ಬಿಡುತ್ತೆ. ಏನು ಹೋಗ್ಬೇಡಿ, ಈಗ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಸ್ವಲ್ಪ ನವೆಂಬರ್ 1ರಿಂದ ಒಂಚೂರು ಗುರು ಇರೋದನ್ನ 7ನೇ ಮನೆ, 9ನೇ ಮನೆ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ನೋಡ್ಬಿಡ್ತಾನೆ. 7ನೇ ಮನೆ ನೋಡ್ತಾನೆ ಪಾರ್ಟ್ನರ್, ಭಾಗ್ಯಸ್ಥಾನ ನೋಡ್ತಾನೆ. ಬಟ್ ನೀವು ಅನುಭವಿಸೋ ಸ್ಥಾಯಿನಲ್ಲಿ ಇರೋಲ್ಲ. ಒಂಥರ ಡಯಾಬಿಟಿಸ್ ಪೇಷಂಟು, ತಟೆ ಮುಂದ್ಗಡೆ ಇರೋರಿಗೆಲ್ಲ ಸಿಗ್ತಿರುತ್ತೆ. ಅಲ್ಲಿ ಹೋಳಿಗೆ ಇನ್ನೊಂದು ಅಂತ ಆರೋಗ್ಯ ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಬಿಸ್ನೆಸ್, ಪ್ರಾಪರ್ಟಿನೆಲ್ಲ ಹಾಕೋದು ಸಿಕ್ಕಾಬಟ್ಟೆ ಖರ್ಚುಗಳಾಗುತ್ತೆ.
ಕನ್ಸಲ್ಟೆನ್ಸಿ ವೃತ್ತಿನಲ್ಲಿರೋರು ಸ್ವಲ್ಪ ಬಚಾವ್ ಆಗ್ಬಿಡ್ತೀರಿ, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿರೋರು ಸ್ವಲ್ಪ ಹುಷಾರಿರಿ. ಲೇಬರ್ಸ್ ನೆಚ್ಚಿಕೊಂಡು ಮಾಡತಕ್ಕಂಥ ಕೆಲಸಗಳು, ಇದೊಂದು ಹೋಟೆಲ್ ಉದ್ಯಮ ಇರ್ಬೋದು, ಲೋಡಿಂಗ್ ಅನ್ಲೋಡಿಂಗ್, ಗೋಡನ್, ಇನ್ನೊಂದು ಅನ್ನತಕ್ಕಂಥ ವ್ಯವಹಾರ, ವ್ಯಾಪಾರ, ಉದ್ಯೋಗ ಅನ್ನತಕ್ಕಂಥದ್ದು ಇರಬಹುದು. ಸಿಂಹರಾಶಿಯವರಿಗೆ ದುಡ್ಡು ಯಾರಿಗಾದ್ರೂ ಕೊಡೋದು, ಶೂರಿಟಿ ವ್ಯವಹಾರಗಳು, ಚೀಟಿ ವ್ಯವಹಾರಗಳು, ಫೈನಾನ್ಸ್ ವ್ಯವಹಾರಗಳು, ಲೆಂಡಿಂಗ್ ವ್ಯವಹಾರಗಳು ತುಂಬಾ ದಾರಿ ತಪ್ಪತಕ್ಕಂಥದ್ದಾಗುತ್ತೆ. ಕೊಟ್ಟವನ್ ಕೋಡಂಗಿ ಗುರು ಪೂರ್ವ ಪುಣ್ಯ ಸ್ಥಾನ ಮಲಗಿದೆ ಅಂತ ಹೇಳದ ಅಂದ್ರೆ, ರಾವಣಾಸುರನಿಗೆ ಹನುಮ ಪ್ರವೇಶವಾದಾಗ ಪೂರ್ವ ಪುಣ್ಯ ಸ್ಥಾನ ಕೆಟ್ಟಿತು. This is what it is going to happen. ನೀನೇನೋ ಹಿಂದಿನ ಎಷ್ಟೋ ಜನ್ಮಗಳ ಪುಣ್ಯ ಮಾಡ್ಕೊಂಡು ಬಂದ, ಅದಕ್ಕೆ ಈ ಪಟ್ಟ, ಈ ಒಂದು ಸುವರ್ಣ ಲಂಕ. ನಾವು ನೋಡ್ತಿರೋ ಲಂಕ ಬೇರೆ ರೀ, ಸುವರ್ಣ ಲಂಕ ಇದ್ದಿತ್ತು, ಅದು ಗುಪ್ತ ಲಂಕ ಅಂತ ಕೂಡ ಮಾತಿದೆ. ಇದೆಲ್ಲ ಲಂಕ. ಈ ಶ್ರೀಲಂಕಾವನ್ನೇ ನಾವು ಲಂಕ ಅನ್ಕೊಂಡದ್ದು, ಅದ್ರ ಒಳಗಡೆಯೇ ದೇವಲಂಕ ಅಂತ ಕೂಡ ಇದೆ, ದೈತ್ಯ ಲಂಕ ಅಂತ ಕೂಡ ಇದೆ. ಕಣ್ಣಿಗೆ ಕಾಣಿಸದ ಪ್ರಕೃತಿಯ ಎಷ್ಟೋ ವಿಸ್ಮಯಗಳಿದ್ದಾವೆ. ನಾವು ಅದನ್ನ ಇನ್ನೊಂದು ಅಂತಕ್ಕಂಥದ್ದು ಮಾತಾಡ್ತೇವೆ. ಅಂತ ಸುವರ್ಣ ಲಂಕೆಗೆ ಅಧಿಪತಿ ಕಡಿಮೆ ಎಂದರು 2,000 ಪುಷ್ಪಕ ವಿಮಾನಗಳಿಗೆ ಅಧಿಪತಿ. ಒಂದಲ್ಲ ಎರಡಲ್ಲ ಅವನ ಹತ್ರ ಇದ್ದಿದ್ದು. ಈ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರ್, ತಂತ್ರಜ್ಞ, ಟೆಕ್ನಿಷಿಯನ್. ಅವನೊಬ್ಬ ಎನಿಗ್ಮಾ, ಯೂನಿಕಾರ್ನ್, ಇನ್ಫಿನಿಟಿ ಆತ. ಸ್ವರ್ಗಕ್ಕೆ ಅಮ್ಮ ಅಪ್ಪನಿಗೋಸ್ಕರ ತಾನು ಒಂದು ಬಂಗಾರದ ಮೆಟ್ಲು ಹಾಕ್ಬೇಕು ಅಂತ ಒಂದು ಯೋಜನೆ ರೂಪಿಸ್ಕೊಂಡಿದ್ದ. ಅವನಿಗೆ ಆ ಕೇಡುಗಾಲ, ಆಮೇಲೆ ಮಾಡೋಣ ಬಿಡು, ನಾನು ಯಾವಾಗಲೂ ಇರುತ್ತೇನೆ ಅನ್ನೋ ಒಂದು ನಿರಂತರ ಪೂರ್ವ ಪುಣ್ಯ ಹೋಯಿತು. ದೇರ್ ಇಸ್ ಅನ್ ಎಂಟ್ರಿ ಅನ್ನತಕ್ಕಂಥದ್ದು ಹೇಳ್ತಾರೆ. ದೇರ್ ಇಸ್ ಅನ್ ಎಂಟ್ರಿ, ಅಲ್ಲೊಂದಾಗಬೇಕು. ಸೊ ದಯಮಾಡಿ ಸಿಂಹಲಗ್ನದವರು ಇಲ್ಲ ಸಿಂಹರಾಶಿಯವರು ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಜ್ಯೋತಿಷ್ಕರಿಗೆ ತುಂಬಾ ಒಳ್ಳೆದಾಗುತ್ತೆ. ಕೇತು ಇತ್ತು ಅಂದ್ರೆ ಆತ್ಮವಿದ್ಯೆ, ವೇದ ವಿದ್ಯೆ, ಉಪನಿಷತ್ತು, ಗುರುಗಳು, ಟೀಚರ್ಸು, ಪ್ರೊಫೆಸರ್ಸು, ಸರ್ಜನ್ಸು, ಡಾಕ್ಟರ್ಸು, ಫೈನಾನ್ಷಿಯಲ್ ಅಡ್ವೈಸರ್, ಸ್ಟಾಟಿಸ್ಟಿಕ್ಸ್, ಪ್ಲಾನಿಂಗ್, ಡಿಸೈನಿಂಗ್, ಗುಪ್ತಚರ ಇಲಾಖೆ, ಫಾರೆನ್ಸಿಕ್ ಸೈನ್ಸ್, ಮೆಡಿಕಲ್ ಸೈನ್ಸ್, ರಿಸರ್ಚ್ ಸ್ಕಾಲರ್, ಬಯೋಟೆಕ್ನಾಲಜಿ, ಟೀಚಿಂಗ್, ಕೋಚಿಂಗ್, ಲೀಗಲ್ ಫರ್ಮ್ಸ್, ಜಡ್ಜ್ಗಳು. ಬರುತ್ತೆ, ಅಲ್ಲೊಂದು ನೋವು ಬರುತ್ತೆ ಜಡ್ಜ್ಗಳ ಮೇಲೆ, ಏನೇನೋ ನೋಡಿ. ಅಲ್ಲಿ ಗುರು ಮೊನ್ನೆ ಕೂಡ ಅಲ್ಲಿ ಏನೋ ಮಾತಾಡ್ತಾರೆ. ಕೆಲವೊಂದೇನು ಗೊತ್ತಾ, ದೊರೆ, ದೇವರು, ಗುರು, ಕೆಲವೊಂದನ್ನ ನಾವು ಅದನ್ನ ಕೆದಕ್ತಾ ಹೋಗ್ಬಾರ್ದು. ಮಕ್ಕಳು ಬಿಡ್ಬೇಕು, ಆಗ್ಲಿ. ಅವರನ್ನ ಆ ಸ್ಥಾನಕ್ಕೆ ಕರ್ಕೊಂಡು ಬಂದಿರೋ ಆ ಶಕ್ತಿಗೆ ಆ ಸ್ಥಾನದಿಂದ ಎಳಿಸೋದು ಗೊತ್ತಿಲ್ವಾ? ಹಾಗೆ ಆ ಸ್ಥಾನದಿಂದ ಕೆಲವರು ಮಾಡಿದ್ದುಂಡ ಮಾರಾಯ ಅಂತಕ್ಕಂಥದ್ದು ಅವ್ರಿಗೊಂದು ಕೆಲವೊಂದು ಕೊಟ್ಟಿಟ್ಟಿರುತ್ತೆ. ನಾನು ನೋಡಿದ್ದೇನೆ, ನಿಮ್ಗೆ ಹೇಳ್ಬಾರ್ದಷ್ಟೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅದರಿಂದ ನಿಮ್ಮ 7ನೇ ಮನೆಯವನು 8ನೇ ಮನೆಯಲ್ಲಿದ್ದಾನೆ. ಯಾರನ್ನೂ ನಂಬೇಡಿ, ನನ್ನನ್ನು ನಂಬೇಡಿ, ದುಡ್ಡು ಕೊಡಬೇಡಿ. ಇಲ್ಲ ಸಲ್ಲದ ದೇವಸ್ಥಾನಗಳು. ಮೊನ್ನೆ ಯಾವುದು ಕೊಟ್ಟಿಯೂರು ಅಂತ ಕೇರಳಗೆ ಓಡಿದ್ದಾರೆ ಜನ. ನಮ್ಮ ಮಹದೇಶ್ವರನಿಗಿಂತ ಮಕ್ಕಳ ನಿಮ್ಗೆ, ನಮ್ಮ ಗೋಕರ್ಣನಿಗಿಂತ ಮಕ್ಕಳೇ, ನಮ್ಮ ಮುರುಡೇಶ್ವರಗಿಂತಲ್ಲ ಮಕ್ಕಳೇ, ನಮ್ಮ ಧರ್ಮಸ್ಥಳ ಮಂಜುನಾಥರಿಗಿಂತಲ್ಲ ಮಕ್ಕಳೇ. ಏನಿದು ನೀವು ಹೋಗಿ 1,000 ರೂಪಾಯಿ ಟಿಕೆಟ್ ಕೊಟ್ಟು ಮನೇಲಿರೋ ಅಮ್ಮ ಅಪ್ಪನ್ ಬಿಟ್ಟು, ಹೆಂಡತಿ ಮಕ್ಕಳನ್ ಬಿಟ್ಟು, ಗಂಡನ್ ಬಿಟ್ಟು, ಅಜ್ಜನ್ ಬಿಟ್ಟು, ಅದು ಯಾವುದೋ ಊರಲ್ಲಿ ಎಲ್ಲಿಲ್ಲ ಶಿವ ಮಕ್ಕಳೇ. ಏನ್ರಿ ಮಾತಾಡ್ತೀರಾ? ಬಿಸಿಲು ಮಳೆ ತಳ್ಕೊಂಡು 1,000 ರೂಪಾಯಿ ಟಿಕೆಟ್ ಕೊಟ್ಟು 3 ಅವರ್ 5 ಅವರ್ 7 ಅವರ್ ಆಯ್ತು. ನಿಮ್ಮನ್ನ ಅಷ್ಟು ದೂರ ಹೋಗು ಅಂದವ್ರು ಯಾರು? ಏನೋಪ್ಪ, ನಾನು ಎಷ್ಟೋ ಹೇಳ್ತಲೇ ಇರ್ತೇನೆ, ನನ್ಗೇನಾಗ್ಬೇಕು ಇದರಿಂದ? ನಮ್ಮೂರಲ್ಲಿರೋ ಆಲಯ ನಮ್ಮ ಮನೇಲೇ ಇದೆ, ನಮ್ಮ ಮನೆ ಪಕ್ಕದಲ್ಲೇ ಇದೆ. ಏನೋ ಓಡ್ತೀರಿ ಮಕ್ಕಳೇ, ಏನೋ ಓಡ್ತೀರಿ. ಸೊ ಜಾಗ್ರತೆ ಇಲ್ಲೇ ಇದೆ. ಸೊ ಆಲಯ, ಶಿವಾಲಯ ಹೋಗಿ ಶಿವನಿಗೊಂದು ರುದ್ರಾಭಿಷೇಕ, ಮುಖ್ಯವಾಗಿ ಗಣಪತಿ ಕ್ಷೇತ್ರಗಳು, ದುರ್ಗಾ ಕ್ಷೇತ್ರಗಳಿಗೆ ಸರೆಂಡರ್ ಆಗಿ. ಲಗ್ನದಲ್ಲಿ ಮುಖ್ಯವಾಗಿ ರಾಹುಕೇತುಗಳಿದ್ರೆ ಅದೊಂದು ಭ್ರಮೆ, ಏನೋ ಭಯ, ಆತಂಕ, ಇನ್ನೇನೋ ಆಗುತ್ತೆ ಅಂತ. ಏನೂ ಆಗಲ್ಲ. ಗುರುಗಳಿಗೆ, ಟೀಚರ್ಸ್ಗೆ, ಅಡ್ವೈಸರ್ಸ್ಗೆ, ವೇದ, ಉಪನಿಷತ್ತು, ಫಾರೆನ್ಸಿಕ್ ಸೈನ್ಸ್, ಸೈಕಾಲಜಿಸ್ಟ್ಗಳು, ಪ್ರೀಚರ್ಸು, ಟೀಚರ್ಸು,
ವಾಣಿಕಾರಕ ಬುಧ ತುಂಬಾ ಚೆನ್ನಾಗಿದ್ದಾನೆ. ಶುಕ್ರನ್ ಜೊತೆ ಡಾನ್ಸು ಮ್ಯೂಸಿಕ್ ಕಲಿಸ್ತಕ್ಕಂಥ ಇವರು ₹1 ಡಾಕ್ಟರ್, ₹1 ₹5 ಡಾಕ್ಟರ್ ಈ ತರ ಎಲ್ಲ ಕೇಳ್ತಿರ್ತೀವಲ್ವಾ. ಗೋ ಪೂಜೆ ಮಾಡೋರು, ಗೋಶಾಲೆ ನಡೆಸ್ತಿರ್ತಕ್ಕಂಥವ್ರು, ದುರ್ಗಾ ಪೂಜೆ, ಹೋಮಗಳು, ಯಾಜ್ಞಿಕರು, ಅಗ್ನಿಹೋತ್ರರು, ಬ್ಯೂಟಿಫುಲ್. ಯಾಕಂದ್ರೆ ಕೇತು ಅಂಥದ್ರಲ್ಲಿ ಗುರು ಬೇರೆ ಪ್ರವೇಶ ಆಗುತ್ತೆ November 1ರಿಂದ. ಸೊ November 1ರವರೆಗೂ ಅದಕ್ಕೆ ಕೇರ್ಫುಲ್. November 1ರ ಆಸ್ಪಾಸ್ನಲ್ಲಿ ಹೇಳ್ತೇನೆ ಗುರು ಸಿಂಹಸ್ಥ ಗುರು ಪ್ರವೇಶ ಹೇಗಿರುತ್ತೆ. ಸೊ ಈ 150 ದಿನ ಕೊಡೋದು ಮಾಡೋದು, ಲೀಗಲ್ ಇಶ್ಯೂಸ್, ಚೀಟಿಗಳು ಹಾಕೋದು, ಯಾರನ್ನೂ ನಂಬಬೇಡಿ. ಮೊನ್ನೆ ಕೂಡ ಒಂದು ತಾಯಿ ಜೀವ 75 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಮಕ್ಕಳ ಅಕೌಂಟಿಂದಲೇ ಕೊಟ್ಟಿದ್ದಾರೆ, ಬರೆಸ್ಕೊಂಡಿಲ್ಲ. ನಾನೇನು ಹೇಳಿಲ್ಲ. ಗುರು ಅಷ್ಟಮ, ನೀವು ದುಡ್ಡು ಕೊಟ್ಟು ಮೋಸ ಆಗ್ತೀರಿ. 30 ಲಕ್ಷ 70 ಲಕ್ಷ ಇಲ್ಲ 90 ಲಕ್ಷ ಅಂದ್ರೆ ಗುರುಗಳೇ 75 ಲಕ್ಷ ಕೇಸ್ ಹಾಕೋಣ ಅಂತಿದ್ದೀವಿ. ಸರಿ, ಏನಂತ ಬರ್ಸ್ಕೊಂಡಿದ್ದೀರಾ, ಚೆಕ್ ತಗೊಂಡಿದ್ದೀರಾ, ಅಕೌಂಟಿಂದ ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ. ಅಕೌಂಟಿಂದ ಪ್ರೂಫ್ ಇದೆ ಗುರುಜಿ. ಸರಿ, ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ. ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ರು ನೀವು ಕೊಟ್ಟಿದ್ದೀರಿ ಅಂತಾರೆ. ನೀವು ಬರೆಸಿಕೊಂಡಿದ್ದೀರಾ, ಅದಕ್ಕೇನಾದ್ರೂ ನಾವು ಸಾಲ ಕೊಟ್ಟಿದ್ದೇವೆ, ಈ ತರ ದುಡ್ಡು ತಗೊಂಡಿದ್ದಾರೆ ಅನ್ನೋದಕ್ಕೆ ಏನು ಇಲ್ಲ. ಅಕೌಂಟ್ ಟ್ರಾನ್ಸ್ಫರ್ ಅಷ್ಟೇ. ನೀವು ಹೋಗ್ಬಿಟ್ಟು ಈಗ ಯಾರೋ ಒಬ್ಬ ಲೀಗಲ್ ಅಡ್ವೈಸರ್ ಕೂಡ ತಲೆ ಕೆಡ್ಸಿ, ನೀವು ಇಷ್ಟು ದುಡ್ಡು ಕೊಡಿ ನಾನು ಕೇಸ್ ಹಾಕ್ತೀನಿ, ಅದು ಮೊಕ್ಕ ಅಂದೆ ನಾನು. ಗುರು ಅಷ್ಟಮ, ನಮ್ಮದವರೆಲ್ಲ ಚೊಂಬಿಡ್ತಾರೆ, ಮಾಡಿಟ್ಕೋತೀರಿ ಹೋಗಿ ಅಂತ. ಸೊ ದಟ್ ಇಸ್ ವಾಟ್, ವೆರಿ ಕೇರ್ಫುಲ್. ಅಷ್ಟಮಾಧಿಪತಿ 12ನೇ ಮನೆಯಲ್ಲಿ ಬೇರೆ, ಕಳ್ಳರು ಮನೆಗೆ ನುಗ್ತಾರೆ, ಹುಷಾರ್ ಸಿಂಹರಾಶಿಯವರಿಗೆ. ವೆರಿ ವೆರಿ ಕೇರ್ಫುಲ್. ಯಾರನ್ನೋ ನಂಬಿ ಶೂರಿಟಿ ಕೊಟ್ಟು ನಿಮ್ಮ ಹತ್ತಿರದ ನಿಮ್ಮ ಮಕ್ಕಳೇ ಶತ್ರು ಆಗ್ಬೋದು, ನಿಮ್ಮ ಬಂಧುಗಳೇ ಆಗ್ಬೋದು. ವೆರಿ ಕೇರ್ಫುಲ್ ಮಕ್ಕಳೇ. ಈಗ ನೀವು ಮಾಡ್ಬೇಕಾಗಿರೋದು ಗಣಪತಿ, ದುರ್ಗಾ. ಇದು ಎರಡನೇದು. ಮನೇಲಿ ಆಯ್ತು ಅಂದ್ರೆ ಒಂದು ದುರ್ಗಾ ದಿಗ್ಬಂಧನಂ ಇಟ್ಟು, ಒಂದು 8 kg ಅಕ್ಕಿ, ಒಂದು 800 ಗ್ರಾಮ್ ಬೆಲ್ಲ, 800 ಗ್ರಾಮ್ ತೊಗರಿ ಬೇಳೆ, ಕಡಲೆ ಬೇಳೆ ಎಲ್ಲ 800 ಗ್ರಾಮ್, 800 ಗ್ರಾಮ್ ತುಪ್ಪ, 800 ಗ್ರಾಮ್ ಕೊಬ್ಬರಿ, 800 ಗ್ರಾಮ್ ಹುರುಳಿ, 800 ಗ್ರಾಮ್ ಕಪ್ಪು ಉದ್ದು, ಒಂದು ಬಿಳಿ ಶಲ್ಯ ಪಂಚೆ ಇಟ್ಟು ನಿತ್ಯ ಪೂಜೆ ಆಯ್ತು ಅಂದ್ರೆ ಪ್ರತಿ ಅಷ್ಟಮಿ, ಒಂದಷ್ಟಮಿ ದುರ್ಗಾದೇವಿಗೆ, ಒಂದಷ್ಟಮಿ ಅದೇ ರೀತಿ ಇಟ್ಟು, ಮತ್ತೊಂದು ಅಷ್ಟಮಿ ಬಂದಾಗ ವಿನಾಯಕರಿಗೆ ತಗೊಂಡೋಗಿ ಆ ಶಲ್ಯ ಪಂಚೆ ಸಮೇತ, ಪಂಚೆ ಆಗ್ಲಿಲ್ಲ ಅಂದ್ರೆ ಶಲ್ಯ ಸಮೇತ ದಾನ ಮಾಡ್ತಾ ಬರ್ತಾರೆ. ಮಾಡ್ಕೊಳ್ಳಿ. ಮಾಡಬಾರ್ದು ಮಾಡಿರೋರಿಗೆ ಬಂದು ಇನ್ಕಮ್ ಟ್ಯಾಕ್ಸ್ ರೈಡ್, ED ರೈಡ್ ಮಾಡಿ. ನೋಡಿ, ಯಾರೋ ಇಂಜಿನಿಯರ್ ಸಿಕ್ಕಾಕೊಂಡಿದ್ದಾನೆ, ಅವ್ನ ಸಂಬಳ ಎಷ್ಟು, ಅವ್ನ ಮನೇಲಿ ಸಿಕ್ಕಿರೋ ದುಡ್ಡು ಎಷ್ಟು, ಆಸ್ತಿಗಳು ಎಷ್ಟು, ಪ್ರಾಪರ್ಟಿ ಎಷ್ಟು, ಇಂಥದ್ದೇ ಆಗೋದು. ಹೋಗಿ ಮುಚ್ಚಿಟ್ಟಿರೋದೆಲ್ಲ ಹೊರಗಡೆ ಬರುತ್ತೆ. ವೆರಿ ಕೇರ್ಫುಲ್ ಅಂತ ಹೇಳ್ತಾ